ಹಲೋ ನನ್ನ ಯೂಟ್ಯೂಬ್ ಬಳಗ, ವೆಲ್ಕಮ್ ಬ್ಯಾಕ್ ಟು ಡೈಲಿ ಫುಡ್ ರೆಸಿಪಿ ಚಾನಲ್. ಇವತ್ತು ಮಾಡೋಣ ಗರಿ ಗರಿಯಾದ ಉದ್ದಿನ ವಡೆ. ಹೋಟೆಲ್ ಶೈಲಿಯ ಉದ್ದಿನ ವಡೆಯನ್ನು ಇವತ್ತು ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಮೊದಲು ಒಂದು ಮಿಕ್ಸರ್ ಜಾರ್ ತಗೊಳ್ಳಿ. ಅದಕ್ಕೆ ರಾತ್ರಿ ಇಡೀ ನೆನೆಸಿರುವಂತಹ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಕಡಿಮೆ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ಉದ್ದಿನಬೇಳೆನ ನೆನೆಸ್ಕೊಳ್ಳಿ. ಇಲ್ಲಿ ಇವಾಗ ಇದಕ್ಕೆ ಹಾಕ್ಕೊಳ್ಳಿ ಉಪ್ಪು. ಕೆಲವೊಂದು ಜನ ಆಮೇಲೆ ರುಬ್ಬಿ ಹಾಕ್ತಾರೆ, ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಮತ್ತು ಇಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ನೀವು ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ ಆಮೇಲೆ ಹಾಕ್ಕೋಬೋದು. ಇಲ್ಲಿ ಇದನ್ನು ರುಬ್ಕೊಂಡಿದ್ದೀನಿ. ನೀರನ್ನು ಸೇರಿಸಬೇಡಿ, ಅದರಲ್ಲಿರುವಂತಹ ನೀರಲ್ಲೇ ನೀವು ಇದನ್ನು ರುಬ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಒಂದು ಬಾಣಲೆಯಲ್ಲಿ ನಾನು ಎಣ್ಣೆಗೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈ ರೀತಿ ಕೈಗೆ ನೀರು ಹಚ್ಕೊಂಡು ಏನು ಪೇಸ್ಟ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಅದನ್ನು ಈ ರೀತಿಯಾಗಿ ಕೈಯಿಂದ ಸ್ವಲ್ಪ ಈ ರೀತಿ ರೌಂಡ್ ಮಾಡಿ ಇದರಲ್ಲಿ ಹಾಕ್ಕೊಳ್ಳಿ. ಕೆಲವೊಂದು ಜನಕ್ಕೆ ಬರುತ್ತೆ, ಕೆಲವೊಂದು ಜನಕ್ಕೆ ಬರಲಿಲ್ಲ ಅನ್ನೋದಾದರೆ ಅದರದ್ದೇ ಒಂದು ಮೋಡ್ ಸಿಗುತ್ತೆ, ಅದು ಬೇಕಂದರೆ ತೊಗೊಂಬಿಟ್ಟು ಅದರಿಂದ ನೀವು ಮಾಡ್ಕೋಬೋದು. ಈ ರೀತಿಯಾಗಿ ಕೈಗೆ ನೀರು ಹಚ್ಕೊಂಡು ಅಥವಾ ಎಣ್ಣೆ ಹಚ್ಕೊಂಡು ಸ್ಲೋ ಆಗಿ ಹಾಕ್ತಾ ಹೋಗಿ. ಎಲ್ಲ ಹಾಕ್ಕೊಳ್ತೀನಿ ನಾನು. ಈ ರೀತಿ ಒಂದೊಂದೇ ಉದ್ದಿನ ವಡೆಯನ್ನು ಹಾಕ್ಕೊಳ್ಳಿ. ಆಮೇಲೆ ಈಗ ಒಂದು ಸೈಡ್ ಇದು ಬೆಂದ ಮೇಲೆ ಟರ್ನ್ ಮಾಡ್ಕೊಳ್ತಾ ಹೋಗಿ. ಫ್ಲೇಮನ್ನು ಜಾಸ್ತಿ ಜೋರಾಗಿ ಇಡಬೇಡಿ, ಯಾಕಂದರೆ ಅದು ಒಳಗಿನವರೆಗೂ ಬೇಯಬೇಕು ಅಲ್ವಾ, ಸೊ ಅದಕ್ಕೆ ಕಡಿಮೆ ಉರಿಯಲ್ಲೇ ನಾನು ಬೇಯಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕಲರ್ ಬರಬೇಕು. ಟರ್ನ್ ಮಾಡ್ತಾ ಮಾಡ್ತಾ ಇದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಇದಾಗಿದೆ. ಇದನ್ನು ಇವಾಗ ಒಂದು ಟಿಶ್ಯೂ ಪೇಪರಲ್ಲಿ ನಾನು ತೆಗಿತಾ ಇದ್ದೀನಿ. ನೀವು ಈ ರೀತಿಯಾಗಿ ಆರೋಗ್ಯಕರವಾದಂತಹ ಉದ್ದಿನಬೇಳೆ ಹಾಕಿಬಿಟ್ಟು ಮನೆಯಲ್ಲೇ ಆರೋಗ್ಯಕರ ಉದ್ದಿನ ವಡೆಯನ್ನು ರೆಡಿ ಮಾಡ್ಕೋಬೋದು. ಹೋಟೆಲ್ಗೆ ಹೋಗಿ ಅಲ್ಲಿ ಯಾವ ರೀತಿ ಎಣ್ಣೆಯಲ್ಲಿ ಕರೆದಿರುತ್ತಾರೋ ಗೊತ್ತಿಲ್ಲ, ಮನೆಯಲ್ಲೇ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿರುವಂತಹ ಕ್ರಿಸ್ಪಿ ಉದ್ದಿನ ವಡೆಯನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಇದಕ್ಕೆ ನೀವು ಇನ್ನೂ ಒಂದು ವೇಳೆ ಜಾಸ್ತಿ ನಿಮಗೆ ಕ್ರಿಸ್ಪಿನೆಸ್ ಇನ್ನೂ ಬೇಕು ಅಂತ ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಬೋದು. ಇಲ್ಲಿ ನೋಡಿ, ಒಳಗೂ ಕೂಡ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿರುವಂತಹ ರೆಸಿಪೀಸ್ ನೋಡಲಿಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.